In Matthew chapter 12 verses 43 ನೋಡಿ, ಇವಾಗ ಏನಾಗಿದೆ? ಮನೆ ಬರಿದಾಗಿಯೂ ಗುಡಿಸಿ ಅಲಂಕರಿಸಲ್ಪಟ್ಟು ಎಲ್ಲ ಕ್ಲೀನ್ ಆಗಿದೆ. ಇದು ಯಾರನ್ನ ಮನೆ ಅನ್ನೋದು ಯಾರನ್ನು ಸೂಚಿಸ್ತಾ ಇದೆ? ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಇದೆ. ಆ ವ್ಯಕ್ತಿ ಗುಡಿಸಿ ಅಲಂಕರಿಸಲ್ಪಟ್ಟು ಕ್ಲೀನ್ ಆಗಿದ್ದಾನೆ. ಅಂದ್ರೆ ನಾನು ಇವಾಗ ಸಿಗರೇಟ್ ಸೇದಲ್ಲ, ಡ್ರಿಂಕ್ಸ್ ಮಾಡಲ್ಲ, ಎಲ್ಲ ಓಕೆ. ಬಟ್ ಒಂದು ವಿಷಯ ಅಲ್ಲೇನಂತೆ, ಬರಿದಾಗಿಯೂ. ನಾವೇನ್ ಹೇಳ್ತೀವಿ, ಎಲ್ಲ ಕ್ಲೀನ್ ಆಗಿ ಇದೆಲ್ಲ ಫಸ್ಟ್ ಅದಂಗೆ 7 ದೇವನ್ ಕರ್ಕೊಂಡ್ ಬರ್ತಿದ್ದ. ಗುಡಿಸಿ ಕ್ಲೀನ್ ಆಗಿರೋದು ಮುಖ್ಯ ಅಲ್ಲ, ಬರಿದಾಗಿರೋದು ಮುಖ್ಯ. ಅವನೊಳಗಡೆ ಯಾರಿಲ್ಲ? ದೇವರ ವಾಕ್ಯ ಇಲ್ಲ ಅವನೊಳಗಡೆ. ಅವನ ಜೊತೆ ದೇವರೊಂದಿಗೆ ಅವನಿಲ್ಲ. ಗ್ಯಾಪ್ ಇದ್ರೆ ಚರ್ಚೆಗೆ ಬರ್ತೀನಿ, ಇಲ್ಲಂದ್ರೆ ಬರಲ್ಲ. ಎಷ್ಟು ನಾವು ದೇವರಿಂದ ದೂರ ಹೋಗ್ತಾ ಇರ್ತೀವೋ, ಎಷ್ಟು ವಾಕ್ಯದಿಂದ ದೂರ ಹೋಗ್ತಾ ಇರ್ತೀವಿ, ನಾವು ಒಂಟಿ ಆಗ್ತೀವಿ. ಸೈತಾನ್ ನೋಡ್ತಾರೆ, ಎಲ್ಲ ಫೈನ್, ಒಳ್ಳೆ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನೆ, ಎವ್ರಿಥಿಂಗ್ ಇಸ್ ಗುಡ್. ಈಗ ನಾನು ಏನು ಮಾಡ್ತೇನೆ, ಇವನು ಬರಿದಾಗಿದ್ದಾನೆ, ಅದನ್ನ ಇನ್ನೂ ಮೊದಲಿದ್ದ ನಾನೊಬ್ಬನಿದೆ, ಈಗ 7 ಕರ್ಕೊಂಡು ಬಂದು ಇವನ ಪರಿಸ್ಥಿತಿಯನ್ನು ಏನು ಮಾಡ್ತೇನೆ, ಹಾಳು ಮಾಡ್ತೇನೆ ಎಂಬುದಾಗಿ ಯೋಚನೆ ಮಾಡ್ತೇನೆ. ಯಾವಾಗ ದೇವರ ವಾಕ್ಯ ಜೊತೆಲಿ ಇರಬೇಕು, ನಿನ್ನೊಂದಿಗೆ ದೇವನ ಜೊತೆ ನಡಿಬೇಕು.